टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದ ಪುಣ್ಯ ಕ್ಷೇತ್ರಗಳಲ್ಲಿರುವಂತಹ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡುವಂತಹ ಭಕ್ತರು ಬಟ್ಟೆ, ಶಾಂಪೂ, ಸೋಪ್ ಪ್ಯಾಕೆಟ್ಗಳನ್ನು ಬೇಕಾಬಿಟ್ಟಿ ಎಸೆದು ಹೋಗ್ತಿದ್ದಾರೆ. ಪವಿತ್ರ ನದಿಗಳನ್ನು ಉಳಿಸಿ ಅಂತ TV9 ಅಭಿಯಾನ ನಡೆಸಿದ ಬಳಿಕ ನೇತ್ರಾವತಿ ಹಾಗೆ ಭೀಮಾ ನದಿ ಶುದ್ಧಿಯಾಗಿದ್ದಾರೆ. ನೇತ್ರಾವತಿ ನದಿ ಒಡಲಿಗಿಳಿದು ಸ್ವಚ್ಛತಾ ಕಾರ್ಯ. ಬಟ್ಟೆ, ಬಾಟಲಿ, ಸೋಪು, ಶ್ಯಾಂಪೂ ಪ್ಯಾಕೆಟ್ಗಳನ್ನ ಹೊರತೆಗೆದಿದ್ದಾರೆ. TV9 ವರದಿ ಬೆನ್ನಲ್ಲೇ ಮಲಿನವಾಗಿದ್ದ ನೇತ್ರಾವತಿ ಶುದ್ಧವಾಗಿದ್ದಾಳೆ. ನೇತ್ರಾವತಿ ನದಿಯನ್ನು ಸ್ವಚ್ಛಗೊಳಿಸುವಂತ ಕೆಲಸ ಇವತ್ತು ಸ್ವಯಂ ಸೇವಕರಿಂದ ಆಗ್ತಾ ಇದೆ. ನಾನೀಗ ನೇತ್ರಾವತಿ ನದಿಯ ದಡದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಪ್ರಮುಖವಾಗಿ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸನ್ನಿಧಿಯಲ್ಲಿ ಇರತಕ್ಕಂಥ ನೇತ್ರಾವತಿ ನದಿ ತೀರ ಸಾಕಷ್ಟು ಮಂದಿ ಸ್ವಯಂ ಸೇವಕರು ಈ ನೇತ್ರಾವತಿ ನದಿಯನ್ನು ಸ್ವಚ್ಛಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. TV9 ಇಂಪ್ಯಾಕ್ಟ್, ನೇತ್ರಾವತಿ ನದಿ ಶುದ್ಧೀಕರಣ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಧರ್ಮಸ್ಥಳಕ್ಕೆ ರಾಜ್ಯ, ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಬರ್ತಾರೆ. ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡೋ ಭಕ್ತರು ನೇತ್ರಾವತಿ ನದಿಯ ಸ್ನಾನಘಟ್ಟದಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ಬಟ್ಟೆ, ಪ್ಲಾಸ್ಟಿಕ್ ಬಾಟಲ್ಗಳು, ಸೋಪು, ಶ್ಯಾಂಪು ಕವರ್ ಎಸೆಯಬೇಡಿ ಅಂತ ಬೋರ್ಡ್ ಹಾಕಿದ್ರೂ ಕ್ಯಾರೆ ಅಂತಿರ್ಲಿಲ್ಲ. ಬಳಿಕ ಸರ್ಕಾರ ಪುಣ್ಯಕ್ಷೇತ್ರದಲ್ಲಿರೋ ನದಿಗಳ 500 ಮೀಟರ್ ವ್ಯಾಪ್ತಿಯಲ್ಲಿ ಶ್ಯಾಂಪೂ, ಸೋಪುಗಳ ಮಾರಾಟಕ್ಕೆ ನಿಷೇಧ ಹೇರಿತ್ತು. ಈ ಬಗ್ಗೆ TV9 ಕೂಡ ವರದಿ ಮಾಡಿ ಎಚ್ಚರಿಸಿತ್ತು. ಇದರ ಬೆನ್ನಲ್ಲೇ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್, ಬೆಳ್ತಂಗಡಿ ಪೊಲೀಸ್ ಇಲಾಖೆ ಮತ್ತು STM ಕಾಲೇಜು ವಿದ್ಯಾರ್ಥಿಗಳು ನೇತ್ರಾವತಿ ನದಿಯನ್ನ ಸ್ವಚ್ಛ ಮಾಡಿದ್ದಾರೆ. ಇಲ್ಲಿಗೆ ಬರುವವರು ಕೂಡ ಅದರ ಬಗ್ಗೆ ಒಂದು ಗಮನ ಹರಿಸಬೇಕು. ಯಾಕೆಂತಂದ್ರೆ ಈಗ ಈ ಊರಿನಲ್ಲಿ ಅಥವಾ ಯಾವುದೊಂದು ಟೂರಿಸ್ಟ್ ಪ್ಲೇಸ್ ಇರಲಿ, ಒಂದು ದೊಡ್ಡ ದೊಡ್ಡ ದೇವಸ್ಥಾನ ಇರಲಿ, ಸೊ ಅದಕ್ಕೆ ಬಂದವರು ಹೋದ ಜಾಗವನ್ನು ಹಾಳು ಮಾಡದೆ ನೀಟ್ನೆಸ್ ಅನ್ನ ಅಲ್ಲಿ ಮೇಂಟೈನ್ ಮಾಡಬೇಕು. ಎಲ್ಲ ಕಡೆ ಕಸದ ಬುಟ್ಟಿಗಳನ್ನೆಲ್ಲ ಇಟ್ಟಿರ್ತಾರಲ್ಲ, ಸೊ ಅದೆಲ್ಲ ಪ್ರೊವೈಡ್ ಮಾಡಿರುವಾಗ ಕಡೆ ಹೋಗಿ ಅದನ್ನ ಹಾಳು ಮಾಡುವಂತದ್ದಲ್ಲ ಅನ್ನೋದು ನನ್ನ ಕನ್ಸರ್ನ್. TV9 ವರದಿ ಬೆನ್ನಲ್ಲೇ ಭೀಮಾ ನದಿ ಶುದ್ಧೀಕರಣ. ಇನ್ನು ಕಲಬುರಗಿಯ ಗಾಣಗಾಪುರದ ದತ್ತಾತ್ರೇಯ ದೇಗುಲದಲ್ಲೂ ಇಂಥದ್ದೇ ಸನ್ನಿವೇಶ ಮನೆ ಮಾಡಿತ್ತು. ಭಕ್ತರೆಲ್ಲ ಭೀಮೆಯಲ್ಲಿ ಸ್ನಾನ ಮಾಡಿ ನದಿಯಲ್ಲೇ ಬಟ್ಟೆ, ಸೋಪು, ಶ್ಯಾಂಪೂ ಪ್ಯಾಕೆಟ್ ಬಿಟ್ಟು ಹೋಗ್ತಿದ್ರು. ಮಾರ್ಚ್ 14ರಂದು ಭೀಮಾ ನದಿ ಕಲುಷಿತದ ಬಗ್ಗೆ TV9 ವರದಿ ಬಿತ್ತರಿಸಿತ್ತು. ಇದೀಗ ಜಿಲ್ಲಾಡಳಿತ, ದೇಗುಲದ ಆಡಳಿತ ಮಂಡಳಿ ಎಚ್ಚೆತ್ತಿದೆ. ಭೀಮಾ ನದಿ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಿದೆ. 2 ದಿನಗಳಲ್ಲಿ ಭೀಮಾ ಸ್ನಾನಘಟ್ಟ ಸಂಪೂರ್ಣ ಸ್ವಚ್ಛಗೊಳಿಸುವುದಾಗಿ ದೇಗುಲದ ಸಿಬ್ಬಂದಿ ಹೇಳಿದ್ದಾರೆ. ಪವಿತ್ರ ನದಿಗಳನ್ನು ಕಾಪಾಡಿ ಅನ್ನುವಂಥ ಒಂದು ಅಭಿಯಾನ TV9 ಹಮ್ಮಿಕೊಂಡಿತ್ತು. ನಾನಿವತ್ತು ಗಾಣಗಾಪುರದ ಶ್ರೀ ದತ್ತಾತ್ರೇಯ ಸನ್ನಿಧಿಯಲ್ಲಿರ್ತಕ್ಕಂಥದ್ದು. ಇಲ್ಲಿ ಕಳೆದ ಮಾರ್ಚ್ 14ರಂದು TV9 ಒಂದು ಆ ಸಂಗಮದಲ್ಲಿ ಭೀಮಾ ನದಿಯ ತಟ ಹೇಗಿತ್ತು ಅನ್ನೋದರ ಬಗ್ಗೆ ಏನು TV9 ರಿಯಾಲಿಟಿ ಚೆಕ್ ಅನ್ನು ಮಾಡಿತ್ತು. ಆ ರಿಯಾಲಿಟಿ ಚೆಕ್ ಪರಿಣಾಮ ಇವತ್ತು ಕಲಬುರಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಅಂತಾನೆ ಹೇಳ್ಬೋದು. ಉಣಿವೆ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಇನ್ನು 2 ದಿವಸದಲ್ಲಿ ಪೂರ್ಣ ಕಾರ್ಯಕ್ರಮ ಸ್ವಚ್ಛತೆಯನ್ನು ಮಾಡ್ತಾ ತಿಳ್ಕೊಂಡು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಟ್ಟೆಗಳನ್ನು ಬಿಡ್ತಾ ಇದ್ದಾರೆ, ಅದನ್ನು ಕೂಡ ನಾವು ಬಂದ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ತಮ್ಮಲ್ಲಿ ಹೇಳ್ತಾ ಇದ್ದೀವಿ. ಅಂತೂ TV9 ವರದಿ ಬಳಿಕ ಕಲುಷಿತಗೊಂಡಿದ್ದ ನೇತ್ರಾವತಿ ಹಾಗೂ ಭೀಮೆ ಮತ್ತೆ ಶುದ್ಧವಾಗ್ತಿದ್ದಾಳೆ. ಮಂಗಳೂರಿನಿಂದ ಅಶೋಕ್ ಜತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.